ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಮುಂದೆ ಬರಲಿರುವಂಥ GPSTR ಮತ್ತು HSTR ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ಸಮಾಜ ವಿಜ್ಞಾನದ ಪ್ರಮುಖ ಪ್ರಶ್ನೋತ್ತರಗಳ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚಿಸಲಾಗುವುದು. ಇದರಲ್ಲಿ 3 ಅಂಕ ಮತ್ತು 4 ಅಂಕದ ಪ್ರಶ್ನೆಗಳನ್ನು ಸಂಪೂರ್ಣವಾದಂಥ ಮಾಹಿತಿಯೊಂದಿಗೆ ಚರ್ಚಿಸಲಾಗುವುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ. ಇಲ್ಲಿ GPSTR ಮತ್ತು HSTRಗೆ 3ನೇ ಪ್ರಶ್ನೆ ಪತ್ರಿಕೆ ಆದಂಥ ಸಮಾಜ ವಿಜ್ಞಾನದ ಪ್ರಶ್ನೆಗಳು 3 ಅಂಕ ಮತ್ತು 4 ಅಂಕದ ಪ್ರಶ್ನೆಗಳಿಗೆ ಬರುವಂತಹ ಸಂಭವ ಇದೆ. ಹಾಗಾಗಿ ಇಲ್ಲಿ 10ನೇ ತರಗತಿ ಅಭ್ಯಾಸ ಪುಸ್ತಕದಿಂದ ಆಯ್ಕೆ ಮಾಡಿದಂಥ ಪ್ರಮುಖ ಪ್ರಶ್ನೆಗಳ ಒಂದು ವಿವರಣೆಯನ್ನು ಇಲ್ಲಿ ತಿಳಿಸಲಾಗುವುದು. ಇಲ್ಲಿ ಮೊದಲನೇದಾಗಿ 3 ಅಂಕದ ಪ್ರಶ್ನೆಗಳು ನೋಡೋದಾದರೆ, ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಅಂತ ಕೇಳಿದ್ದಾರೆ. ಇದು 3 ಅಂಕಕ್ಕೆ ಕೇಳುವಂಥ ಒಂದು ಪ್ರಶ್ನೆ ಇದೆ. ಸುಮಾರು 5ರಿಂದ 6 ಪಾಯಿಂಟ್ಸ್ಗಳನ್ನು ಬರೆದ್ರೆ 3 ಅಂಕ ನೀಡುವಂಥ ಸಾಧ್ಯತೆ ಇದೆ. ಇಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಯಾವ ಥರ ಆಯಿತು ಅಂದರೆ, ಮೊದಲನೇ ಪಾಯಿಂಟ್, ನಾಗರಿಕ ಸೇವಾ ವ್ಯವಸ್ಥೆ ಜಾರಿಗೆ ತಂದವರು ಲಾರ್ಡ್ ಕಾರ್ನ್ವಾಲಿಸ್. ನಂತರ ಎರಡನೇದಾಗಿ, ಪ್ರತ್ಯೇಕ ಚುನಾವಣಾ ಮತಗಟ್ಟೆಗೆ ಅವಕಾಶ ನೀಡಿದ ಕಾಯ್ದೆ 1909ರ ಭಾರತೀಯ ಪರಿಷತ್ ಕಾಯ್ದೆ. ಮೂರನೇದಾಗಿ, ಯಾವ ಕಾಯ್ದೆಯನ್ನು ಭಾರತದ ಸಂವಿಧಾನದ ಬುನಾದಿ ಎನ್ನುವರು ಅಂದರೆ 1935ರ ಸರ್ಕಾರದ ಕಾಯ್ದೆಯನ್ನು ಇದನ್ನು ಭಾರತ ಸಂವಿಧಾನದ ಬುನಾದಿ ಅಂತ ಕರೀತಾರೆ. ನಾಲ್ಕನೇದಾಗಿ, ಸುಪ್ರೀಂ ಕೋರ್ಟ್ ಸ್ಥಾಪನೆಗೆ ಅವಕಾಶ ನೀಡಿದ ಕಾಯ್ದೆ 1773ರ ರೆಗ್ಯುಲೇಟಿಂಗ್ ಕಾಯ್ದೆ. ಐದನೇದಾಗಿ, ರೈತವಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಅಲೆಕ್ಸಾಂಡರ್ ರೀಡ್. ಇಷ್ಟು ಪಾಯಿಂಟ್ಸನ್ನು ನೀವು ಬರೆದ್ರೆ ನಿಮಗೆ 3 ಅಂಕ ಸಿಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಎಲ್ಲರೂ ಈ ಒಂದು ವಿಡಿಯೋನ ತಪ್ಪದೆ ಎಲ್ಲರೂ ಲೈಕ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕನ್ನು ಶೇರ್ ಮಾಡಿ. ಎರಡನೇ ಪ್ರಶ್ನೆ, 3ನೇ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮಗಳು ಅಂತ ಕೇಳ್ತಾರೆ. 3ನೇ ಆಂಗ್ಲೋ ಮರಾಠ ಯುದ್ಧದಿಂದ ಯಾವೆಲ್ಲ ಪರಿಣಾಮಗಳು ಆಯಿತು ಅನ್ನೋದಕ್ಕೆ ಕೇಳುವಂಥ ಪ್ರಶ್ನೆ ಇದು. ಇಲ್ಲಿ ಬಾಜಿರಾಯನ ಸೋತು ಶರಣಾದನು, ಇದು ಒಂದು ಪಾಯಿಂಟ್ಸ್ ಬರೀಬೇಕಾಗುತ್ತೆ. ನಂತರ ಎರಡನೇದಾಗಿ, ಪೇಶ್ವೆ ಪದವಿ ರದ್ದು ಮಾಡಲಾಯಿತು. ನಂತರ ಬಾಜಿರಾಯನಿಗೆ ವಿಶ್ರಾಂತಿ ವೇತನ ನೀಡಲಾಯಿತು. ನಾಲ್ಕನೇದಾಗಿ, ಪ್ರತಾಪ್ ಸಿಂಹನನ್ನು ಸತಾರದ ಮರಾಠ ಮುಖಂಡನಾಗಿಸಿದರು. ಇಷ್ಟು ಪಾಯಿಂಟ್ಸನ್ನು ಬರೆದ್ರೆ ನಿಮಗೆ 2ರಿಂದ 3 ಅಂಕ ಸಿಗುವಂಥ ಸಾಧ್ಯತೆ ಇದೆ. ನಂತರ ಮೂರನೇ ಪ್ರಶ್ನೆ, ಡಚ್ಚರ ವಿರುದ್ಧ ಮಾರ್ತಾಂಡವರ್ಮನ ಸಾಧನೆಗಳು. 3 ಅಂಕಕ್ಕೆ ಕೇಳುವಂಥ ಪ್ರಶ್ನೆ ಇದು. 1729ರಿಂದ 1758ರವರೆಗೆ ಆಳ್ವಿಕೆ ಇತ್ತು. ನಂತರ ಡಚ್ಚರಿಂದ ವೈನಾಡ್ ಸಂಸ್ಥಾನದ ರಕ್ಷಣೆ ಆಯಿತು. ಮೂರನೇದಾಗಿ, ಕರಿಮೆಣಸಿನ ವ್ಯಾಪಾರದಲ್ಲಿ ಹಿಡಿತ ಸಾಧಿಸುತ್ತಿದ್ದ ಡಚ್ಚರ ತಡೆಗಟ್ಟಿದ. ನಂತರ ಡಚ್ಚರಿಂದ ನೆಡುಮಂಗಡ ಕೊಟ್ಯಾಕರ ವಶವಾಯಿತು. 1741ರಲ್ಲಿ ಡಚ್ ಪಡೆಗೆ ಸೋಲಿಸಿದ. ನಂತರ ಕೊಚ್ಚಿಯನ್ನು ವಿಶ್ವದ ಪ್ರಮುಖ ಸಾಂಬಾರು ಪದಾರ್ಥ ಕೇಂದ್ರವನ್ನಾಗಿಸಿದ. 1753 ಆಗಸ್ಟ್ 15ರಂದು ಡಚ್ಚರು ಸಂಪೂರ್ಣ ಶರಣಾಗತಿಯಾದರು. ಇದಿಷ್ಟೇನಪ್ಪ ಅಂದರೆ ಡಚ್ಚರ ವಿರುದ್ಧ ಮಾರ್ತಾಂಡವರ್ಮನ ಸಾಧನೆಗಳು. ಮಾರ್ತಾಂಡವರ್ಮ ಯಾವೆಲ್ಲ ಸಾಧನೆಗಳನ್ನು ಮಾಡಿದ್ದಾನೆ, ಡಚ್ಚರನ್ನು ಭಾರತದಿಂದ ಹೊರಗಿಡಲು ತನ್ನದೇ ಆದಂಥ ಸಾಧನೆಗಳ ಮೂಲಕ ಮಾರ್ತಾಂಡವರ್ಮ ಏನು ಮಾಡಿದ್ನಪ್ಪ ಅಂದರೆ ಇಷ್ಟು ತನ್ನ ಪ್ರಮುಖ ಸಾಧನೆಗಳನ್ನು ತಿಳಿಸಲಾಗಿದೆ. ನಂತರ 4ನೇ ಪ್ರಶ್ನೆ ಏನಪ್ಪ ಅಂದರೆ, ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳು. ಇದು ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಯಾಗಿರುತ್ತೆ. ಇಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರ ಕಾಲದಲ್ಲಿ ಯಾವೆಲ್ಲ ಸಾಧನೆಗಳನ್ನು ಮಾಡಿದ್ದಾರೆ, ಕರ್ನಾಟಕದ ಅಭಿವೃದ್ಧಿಯ ಹರಿಕಾರ ಅಂತ ಕರೀತಾರೆ. ಇವರು ಮಾಡಿರುವಂತಹ ಸಾಧನೆಗಳೇನಪ್ಪ ಅಂದರೆ, ಪ್ರಾಥಮಿಕ ಶಾಲೆಗಳ ಶಿಕ್ಷಣ ಶುಲ್ಕವನ್ನು ರದ್ದು ಮಾಡಿದರು. ಎರಡನೇದಾಗಿ, ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ನೆರವು ನೀಡ್ತಾರೆ. ನಂತರ ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡ್ತಾರೆ. ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಕೂಡ ಸ್ಥಾಪನೆಯಾಗುತ್ತೆ ಇವರ ಕಾಲದಲ್ಲಿ. ನಂತರ ಪ್ರಮುಖ ನೀರಾವರಿ ಸೌಲಭ್ಯ, ಅಣೆಕಟ್ಟುಗಳನ್ನು ಕಟ್ಟಿ ನೀರಾವರಿ ಸೌಲಭ್ಯವನ್ನು ಕಲ್ಪಿಸ್ತಾರೆ. ಮತ್ತು ಇದರ ಜೊತೆಗೆ ಹೊಸ ರೈಲು ಮಾರ್ಗಗಳ ನಿರ್ಮಾಣ ಆಗುತ್ತೆ. ಮತ್ತು ಬೃಹತ್ ಕೈಗಾರಿಕೆಗಳ ಸ್ಥಾಪನೆಯನ್ನು ಮಾಡ್ತಾರೆ. ನ್ಯಾಯಿಕ ವಿಧೇಯಕ ಸಭೆಯನ್ನು ರಚನೆ ಮಾಡಿ ನಂತರ ವಿದ್ಯಾರ್ಥಿಗಳಿಗೆ ವಿದೇಶಿ ವಿದ್ಯಾಭ್ಯಾಸಕ್ಕಾಗಿ ನೆರವು ನೀಡುತ್ತಾರೆ. ನಂತರ ಇವರನ್ನು ಗಾಂಧೀಜಿಯವರು ಏನು ಮಾಡ್ತಾರಪ್ಪ ಅಂದರೆ, ರಾಜಋಷಿ ಅಥವಾ ರಾಜರ್ಷಿ ಎಂಬ ಬಿರುದನ್ನು ಕೂಡ ಗಾಂಧೀಜಿಯವರು ಇವರಿಗೆ ಕೊಡ್ತಾರೆ. ಇದಿಷ್ಟೇನಪ್ಪ ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದ ಪ್ರಮುಖ ಸಾಧನೆಗಳು. ಇದು 4 ಅಥವಾ 3 ಅಂಕಕ್ಕೆ ಕೇಳುವಂಥ ಪ್ರಶ್ನೆಯಾಗಿದೆ. ಅದೇ ರೀತಿಯಾಗಿ ಇನ್ನು ಪ್ರಮುಖ ಪ್ರಶ್ನೆಗಳಿದ್ದಾವೆ. ಇಲ್ಲಿ ಮೈಸೂರು ಒಡೆಯರು ಹಾಗೂ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆ ಪ್ರತಿರೋಧಗಳು ಅಂತ ಕೇಳಿದ್ದಾರೆ.
ಮೊದಲನೇದಾಗಿ ಮೈಸೂರಿನ ರಾಜ್ಯಗೀತೆ ಕಾಯೋ ಶ್ರೀ ಗೌರಿ ರಚಿಸಿದವರು ಬಸಪ್ಪ ಶಾಸ್ತ್ರಿ. ಎರಡನೇದಾಗಿ 1ನೇ ಆಂಗ್ಲೋ ಮೈಸೂರು ಯುದ್ಧದ ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಅಂದರೆ 1ನೇ ಆಂಗ್ಲೋ ಮೈಸೂರು ಇದು ಮದ್ರಾಸ್ ಒಪ್ಪಂದದೊಂದಿಗೆ ಕೊನೆಗೊಳ್ಳುತ್ತದೆ. 3ನೇ ಪಾಯಿಂಟ್ಸ್ ಏನಪ್ಪ ಅಂದರೆ ರಾಣಿ ಚೆನ್ನಮ್ಮನನ್ನು ಬೈಲಹೊಂಗಲದಿಂದ ಕುಸುಗಲ್ಲಿಗೆ ಸ್ಥಳಾಂತರಿಸಲು ಕಾರಣ ಬ್ರಿಟಿಷರು ರಾಯಣ್ಣನನ್ನು ರಾಣಿ ಚೆನ್ನಮ್ಮನ ಕುಮ್ಮಕ್ಕಿನಿಂದ ಸೈನಿಕ ಕಾರ್ಯಾಚರಣೆ ನಡೆಸುತ್ತಿದ್ದಾನೆ ಎಂದು ಭಾವಿಸಿದ್ದರು. 4ನೇ ಪ್ರಶ್ನೆ ಏನಪ್ಪ ಅಂದರೆ 4ನೇ ಪಾಯಿಂಟ್ಸ್ ಏನಪ್ಪ ಅಂದರೆ 2ನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಅಂದರೆ ಮಂಗಳೂರು. 1ನೇ ಆಂಗ್ಲೋ ಮೈಸೂರು ಯುದ್ಧ ಮದ್ರಾಸ್ ಒಪ್ಪಂದ. 2ನೇ ಆಂಗ್ಲೋ ಮೈಸೂರು ಯುದ್ಧ ಏನಪ್ಪ ಅಂದರೆ ಮಂಗಳೂರು ಒಪ್ಪಂದ. ನಂತರ 5ನೇ ಪಾಯಿಂಟ್ ಪೋರ್ಟೋ ನೋವೋ ಕದನದ ಪರಿಣಾಮ ಹೈದರಾಲಿ ಬ್ರಿಟಿಷರಿಂದ ಪರಾಭವಗೊಂಡನು. ಇದಿಷ್ಟು ಪ್ರಮುಖವಾದಂತಹ ಪಾಯಿಂಟ್ಸ್ಗಳು. ನಂತರ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಯಾವುವು? ಇದು ಲಾಸ್ಟ್ 2022 GPSTR ಪರೀಕ್ಷೆಯಲ್ಲಿ ಕೇಳಿದಂಥ ಪ್ರಮುಖ ಪ್ರಶ್ನೆ ಇದು. ಬ್ರಿಟಿಷ್ ಸೈನಿಕ ತುಕಡಿಯನ್ನು ರಾಜ್ಯ ಮಟ್ಟದಲ್ಲಿಟ್ಟುಕೊಳ್ಳಬೇಕು ಅನ್ನೋದು. 2ನೇದಾಗಿ ಸೇನೆಯ ವೇತನ ಮತ್ತು ನಿರ್ವಹಣಾ ವೆಚ್ಚ ರಾಜ್ಯವೇ ಭರಿಸಬೇಕು. 3ನೇ ಪಾಯಿಂಟ್ಸ್ ಆಸ್ಥಾನದಲ್ಲಿದ್ದ ಬ್ರಿಟಿಷ್ ರೆಸಿಡೆಂಟ್ ನೇಮಕ. 4ನೇದಾಗಿ ಬ್ರಿಟಿಷರ ಅನುಮತಿ ಇಲ್ಲದೆ ಇತರೆ ಯುರೋಪಿಯನ್ನರ ನೇಮಿಸಿಕೊಳ್ಳುವಂತಿಲ್ಲ. 5ನೇದು ಯುದ್ಧ ಸಂಧಾನಕ್ಕೆ ಗವರ್ನರ್ ಜನರಲ್ ಸಮ್ಮತಿ. ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆ. ಇದು 4 ಅಂಕಕ್ಕೆ ಕೇಳುವಂಥ ಪ್ರಶ್ನೆ. ಪ್ಲಾಸಿ ಕದನಕ್ಕೆ ಕಾರಣ ಮತ್ತು ಪರಿಣಾಮ ತಿಳಿಸಿ ಅಂತ ಕೇಳ್ತಾರೆ. ಮೊದಲನೇದಾಗಿ ಕಾರಣಗಳನ್ನು ತಿಳಿಸೋದಾದರೆ 1ನೇದೇನಪ್ಪ ಅಂದರೆ ದಸ್ತಕಗಳ ದುರುಪಯೋಗ ಆಗುತ್ತೆ. 2ನೇದು ಕಲ್ಕತ್ತಾ ಸುತ್ತ ಕೋಟೆ ದುರಸ್ತಿ. 3ನೇದು ಕಪ್ಪು ಕೋಣೆ ದುರಂತ. ಅದೇ ರೀತಿಯಾಗಿ ಪ್ಲಾಸಿ ಕದನಕ್ಕೆ ಪರಿಣಾಮಗಳು ಏನೆಲ್ಲ ಆಗ್ತಾವಪ್ಪ ಅಂದರೆ ಪ್ಲಾಸಿ ಕದನದಿಂದ ಅನೇಕ ಪರಿಣಾಮಗಳು ಆಗ್ತವೆ. ಮೊದಲನೇದಾಗಿ ಭಾರತೀಯರಿಂದ ಅನೈಕ್ಯತೆ ಅಸಂಘಟನೆ ಪ್ರದರ್ಶನವಾಗುತ್ತೆ. ವ್ಯಾಪಾರಿ ವರ್ಗದ ಲೋಭಿತನ ಪ್ರದರ್ಶನವಾಗುತ್ತದೆ. ಮೀರ್ ಜಾಫರ್ನ ಬಂಗಾಳದ ನವಾಬನಾದನು. ಕಂಪನಿ ಬಂಗಾಳ ಪ್ರಾಂತ್ಯದಲ್ಲಿ ವ್ಯಾಪಾರದ ನಿರ್ಬಂಧಿತ ಹಕ್ಕು ಪಡೆಯಿತು. ನಂತರ ಕಂಪನಿಗೆ 17,70,00,000 ಯುದ್ಧ ಪರಿಹಾರ ನೀಡಬೇಕಾಯಿತು. ಇದಿಷ್ಟು ಪ್ಲಾಸಿ ಕದನದಿಂದಾದಂತಹ ಕಾರಣ ಮತ್ತು ಪರಿಣಾಮಗಳು. 4 ಅಂಕದ ಪ್ರಶ್ನೆಯನ್ನು ನೋಡೋದಾದರೆ ಸ್ವತಂತ್ರ ಹೋರಾಟದಲ್ಲಿ ದೋಂಡಿಯಾವಾಗನ ಪಾತ್ರ ಏನು ಅಂತ ಕೇಳಿದರೆ, ಮೊದಲನೇದಾಗಿ ಹೈದರನ ಸೈನ್ಯದಲ್ಲಿ ಅಶ್ವಾರೋಹಿಯಾಗಿ ಸೇರಿದಂತಹ ದೋಂಡಿಯಾವಾಗ್ ನಂತರ ಅತೃಪ್ತ ಸೈನಿಕರ ಸಂಘಟನೆಯ ಕಟ್ತಾನೆ. ಶಿವಮೊಗ್ಗ ಮತ್ತು ಬೀದನೂರು ಕೋಟೆ ವಶಪಡಿಸಿಕೊಳ್ತಾನೆ. ವೆಲ್ಲೆಸ್ಲಿಯಿಂದ ದಂಗೆ ಹತ್ತಿಕ್ಕಲು ಪ್ರಯತ್ನ ಮಾಡ್ತಾನೆ. ಪಾಳೆಗಾರರಿಂದ ದೋಂಡಿಯನಿಗೆ ಪ್ರೋತ್ಸಾಹ ಸಿಗುತ್ತೆ. ಫ್ರೆಂಚರಿಂದ ದೋಂಡಿಯನಿಗೆ ಸಹಾಯ ಹಸ್ತ. ಶಿಕಾರಿಪುರ ಕೋಟೆ ಪುನಃ ಗೆದ್ದುಕೊಂಡನು. ನಂತರ ಯಪ್ಪಲಪರವಿ ಎಂಬಲ್ಲಿ ಕಾರ್ಯಾಚರಣೆ ನಡೆಸಿ ಕೊನೆಗಲ್ನಲ್ಲಿ ದೋಂಡಿಯನ ಹತ್ಯೆಯಾಗಿತ್ತು. ಇದಿಷ್ಟೇನಪ್ಪ ಅಂದರೆ ಸ್ವತಂತ್ರ ಹೋರಾಟದಲ್ಲಿ ದೋಂಡಿಯಾವಾಗಿನ ಪಾತ್ರ. ಇವಿಷ್ಟೇನಪ್ಪ ಅಂದರೆ GPSTR ಮತ್ತು HSTRಗೆ ಕೇಳುವಂತಹ ಸಮಾಜ ವಿಜ್ಞಾನದಲ್ಲಿ ಬರುವಂಥ ಪ್ರಮುಖ ಪ್ರಶ್ನೆಗಳು. ಇದೇ ರೀತಿಯಾದಂತಹ 3 ಮತ್ತು 4 ಅಂಕದ ಪ್ರಶ್ನೆಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೆ ವಿಡಿಯೋದಲ್ಲಿ ಲಿಂಕ್ ಮಾಡಿ. ಇದೇ ರೀತಿಯಾಗಿ ಇನ್ನು ಕೆಲವು ತರಗತಿಗಳು ಪ್ರತಿನಿತ್ಯ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನೀಡಲಾಗುವುದು. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.